ನಮಸ್ತೆ ಸ್ನೇಹಿತರೆ, ಇವತ್ತು ತಂಬಾಕು ಬೆಳೆಗಾರರು 3-4 ದಿನ ಹೋರಾಟ ಮಾಡಿದ್ರು. ತಂಬಾಕು ಹರಾಜು ಮಾರುಕಟ್ಟೆನ ಬಂದ್ ಮಾಡಿದ್ರು, ಬೀಗ ಹಾಕಿದ್ರು. ಎಲ್ಲ ಸ್ಥಳೀಯ ರಾಜಕಾರಣಿಗಳೆಲ್ಲ ಬಂದರು, ಸಂಸದರು ಬಂದರು, ಶಾಸಕರು ಬಂದರು. ಎಲ್ಲ ಬಂದರೂ ಕೂಡ ಯಾವುದೇ ರೀತಿಯ ಒಂದು ಉಲ್ಕಡ್ಡಿಯಷ್ಟು ಕೂಡ ಪ್ರಯೋಜನವಾಗಿಲ್ಲ. ಬಂದರು, ಆಶ್ವಾಸನೆ ಕೊಟ್ಟರು, ಸಭೆ ನಡೆಸ್ತೀನಿ ಅಂತ ಅಂದರು, ಸಭೆನೂ ನಡೆಸಿದ್ರು. ಆದರೆ ರೈಟ್ ಮಾತ್ರ ಇಂಕ್ರೀಸ್ ಆಗಿಲ್ಲ. ಈಗ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುವಂಥ ಒಂದು ಸಂಸ್ಥೆಗಳು ಅಧಿಕಾರಿಗಳನ್ನ ಸರ್ಕಾರ ನಡೆಸೋರು ಅವ್ರನ್ನ ಅಲ್ಲಾಡ್ಸೋಕ್ಕಾಗ್ತಿಲ್ಲ, ನಿಮ್ಮ ಮಾತುಗಳನ್ನ ಕೇಳ್ತಾ ಇಲ್ಲ ಅಂದರೆ ನಿಮಗೆ ಸರ್ಕಾರ ನಡ್ಸೋಕ್ಕೆ ಹೆಂಗೆ ಆಗುತ್ತೆ? ಏನು ಅಧಿಕಾರ ಮಾಡ್ತಾಯಿದ್ರೆ ನೀವು? ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥ ಅಧಿಕಾರಿಗಳೇ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದಮೇಲೆ ಇನ್ಯಾರು ಕೇಳ್ತಾರೆ? ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗಳು ಬೆಳೆದೋಗಿದ್ದಾವೆ, ಅವ್ರು ಇಷ್ಟ ಬಂದಂತೆ ರೈಟ್ ಕೊಡ್ತಾಯಿದ್ದಾರೆ. ತಂಬಾಕು ಬೆಳೆಗಾರರು ಸಾಲ ಸೋಲ ಮಾಡ್ಕೊಂಡು ಇಲ್ಲಿ ಸಾಯ್ತಾ ಇದ್ದಾರೆ. ಒಂದು ಬೆಳಿಬೇಡಿ ಅಂದ್ಬಿಟ್ಟು ಪರ್ಮನೆಂಟಾಗಿ ಬಂದ್ ಮಾಡಬೇಕು, ಇಲ್ಲ ಅಂದರೆ ಸೂಕ್ತವಾದ ಬೆಲೆ ನಿಗದಿ ಮಾಡಿ ಅವ್ರಿಗೆ ಮಾರುಕಟ್ಟೆ ನಡೆಸಬೇಕು. ಅದು ಬಿಟ್ಬಿಟ್ಟು ಇಷ್ಟ ಬಂದಂತೆ ನೀವು ಹೇಳೋದೇ ಒಂದು 320 ರೂಪಾಯಿ ಸ್ಟಾರ್ಟಿಂಗ್ ಕೊಟ್ಬಿಟ್ಟು ಇವಾಗ 250 ರೂಪಾಯಿ ಕೊಡ್ತಾಯಿದ್ರಲ್ಲ. ಆ ತಂಬಾಕು ಬೆಳೆಗಾರರು ಸಾಲ ಸೋಲ ಮಾಡಿ ಆಸೆ ಪಟ್ಕೊಂಡು ಬೆಳೆದಿರ್ತಾರೆ, ಏನಾಗಬೇಕು? ಜನಪ್ರತಿನಿಧಿಗಳು ಹೋರಾಟ ಮಾಡೋತಕ್ಕೆ ಬರ್ತಾರೆ, ಪ್ರಚಾರಕ್ಕಂತೂ ಬರಬೇಡಿ ದಯವಿಟ್ಟು. ಇನ್ಮೇಲಾದ್ರೂ ಜನ ಸೇರಿರ್ತಾರೆ, ಅಲ್ಲಿ ಮಾತಾಡ್ಬೋದು, ಕಾಣಿಸ್ಕೋಬೋದು ಅಂತ ಬಂದಮೇಲೆ ಯಾವ್ದಾದ್ರು ಒಂದು ಕೆಲಸ ಆಗಬೇಕು. ಪಾಪ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬಂದರು, 2 ದಿನ ಟೈಮ್ ಕೊಡಿ, ನಾವು ಸೆಂಟ್ರಲ್ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ ಅಂದ್ಬಿಟ್ಟು ಅವ್ರ ಕುಮಾರಸ್ವಾಮಿ ಅವ್ರಿಗೂ ಕೂಡ ಫೋನ್ ಮಾಡಿ ಲೌಡ್ ಸ್ಪೀಕರ್ ಕೊಟ್ಟು ಕೂಡ ಮಾತಾಡ್ಸಿದ್ರು. ಯಾವುದೇ ಪ್ರಯೋಜನ ಆಗಿಲ್ಲ. ಆಶ್ವಾಸನೆ ಕೊಡೋಕ್ಕೆ ನೀವು ಏನಕ್ಕೆ ಬರಬೇಕಿತ್ತು? ಎಲ್ಲ MLA ಗಳೆಲ್ಲ ಹೋಗಿದ್ದೀರಾ, ಎಲ್ಲೆಲ್ಲಿ ತಂಬಾಕು ಹರಾಜು ಮಾರುಕಟ್ಟೆಗಳಿವೆ, ಎಲ್ಲಿ ಸ್ಟ್ರೈಕ್ ಮಾಡ್ತಾರೆ ಅಲ್ಲಿಗೆಲ್ಲ ಬರೀ ಆಶ್ವಾಸನೆ ಕೊಟ್ಬಿಟ್ಟು ಬರ್ತಾಯಿದ್ದೀರಾ. ಆಶ್ವಾಸನೆ ಕೊಡೋಕ್ಕೋಸ್ಕರ ಹೋಗ್ತಾಯಿದ್ದೀರಾ? ರೈತರ ಪರ ಕೆಲಸ ಮಾಡೋದು ಕಲೀರಿ. ಇವತ್ತು ಕೇಂದ್ರ ಸರ್ಕಾರದ ಅಧೀನದಲ್ಲಿ ತಂಬಾಕು ಮಾರುಕಟ್ಟೆ ಇರೋದೆ, ಸಂಸದರಿದ್ದೀರಿ, ಏನು ಮಾಡ್ತಾಯಿದ್ದೀರಿ ಸಂಸದರುಗಳು? ಯದುವೀರ್ ಒಡೆಯವರು ಬರ್ತೀರಿ, ಇಲ್ಲಿ ಹಾಸನ ಸಂಸದರಾದಂಥ ಶ್ರೇಯಸ್ ಪಾಟೀಲ್ ಬರ್ತೀರಿ, ಇನ್ನು ಮಂಡ್ಯ KR ಸೇರುತ್ತೆ, ಕುಮಾರಸ್ವಾಮಿ ಅವರು ಸಿಗ್ತಾರೆ, ಅಲ್ಲಿ HD ಕೋಟೆ ಕಡೆಗೆ ಸುನೀಲ್ ಬೋಸ್ ಬರ್ತೀರಾ. ಏನು ಮಾಡ್ತೀರಾ ಸಂಸದರು? ಗೆದ್ಬಿಟ್ಟು ಮನೇಲಿರಕ್ಕ? ಮುಂದಿನ ದಿನಗಳಲ್ಲಿ ತಂಬಾಕು ಬೆಳೆಗಾರರು ತಕ್ಕ ಪಾಠ ಕಲಿಸ್ಬೇಕು. ಮಾರುಕಟ್ಟೆ ಪ್ರಾರಂಭ ಆಗೋ ಮೊದಲೇ ಏನು ನಿಗದಿಯಾಗುತ್ತೆ ದರ, ಅದು ಕೊನೆಯ ತನಕ ಹೋಗಬೇಕು. ಇಲ್ದಿದ್ರೆ ಪ್ರಾರಂಭದಲ್ಲೇ ತಂಬಾಕು ಬೆಳೆಗಾರರು ತಂಬಾಕು ಹರಾಜು ಮಾರುಕಟ್ಟೆನ ಬಂದ್ ಮಾಡಬೇಕು. ಅವ್ರ ಅಗ್ರಿಮೆಂಟ್ಗೆ ಸೈನ್ ಮಾಡಬೇಕು, ಏನು ರೈಟ್ ಕೊಡ್ತೀವಿ ಆ ರೈಟಲ್ಲೇ ತಗೋತೀವಿ ಅಂದ್ಬಿಟ್ಟು. ಆ ಥರ ಇದ್ದರೂ ಮಾತ್ರ ಸರ್ಕಾರ ನಡೆಸೋರು ಅಷ್ಟೇ. ಒಂದೆಡೆ ಉತ್ತಮ ಬೆಲೆ ಕೊಡಿ ಅಂತ ನಾವು ಹೋರಾಟ ಮಾಡಬೇಕು, ಬೀದಿ ಇಳಿಬೇಕು. ಬಿಸಿಲು ಬೆಂಕಿ ಅಂದೇ ಕೆಲಸ ಮಾಡಿ ಕಷ್ಟಪಟ್ಟು ಬೆಳೆದಿರೋ, ಸಾಲ ಸೋಲ ಮಾಡಿ ಬೆಳೆದಿರೋ ಹೊಗೆ ಸೊಪ್ಪನ್ನ ಮಾರಾಟ ಮಾಡೋಕ್ಕೆ ಅನ್ನ ನೀರು ಬಿಟ್ಟು ಬೀದಿಗಿಳಿದು ಹೋರಾಟ ಮಾಡಿದ್ರೆ, ಮತ್ತೊಂದೆಡೆ ಮಾರಾಟ ಮಾಡೋಕ್ಕೆ ತಗೊಳ್ಳಿ ಅಂತ ಬೇರೆ ಲಂಚ ಬೇರೆ ಕೊಡಬೇಕು. ಒಳಗಡೆ ಲಂಚ ನಡೀತಿದ್ರು ಕೂಡ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಅವ್ರ ಎದುರುಗಡೆನೇ ದುಡ್ಡು ಇಸ್ಕೊಳ್ಳೋದು, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ದಬ್ಬಾಳಿಕೆ ಮಾಡೋಂಥದ್ದು ನಡೀತಿದ್ರು ಕೂಡ ಅಧಿಕಾರಿಗಳು ಕಡಲೆ ಬೀಜ ತಿನ್ಕೊಂಡು ಅವ್ರ ಮುಂದ್ಗಡೆನೇ ಓಡಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದಂಥ ಸರ್ಕಾರ ನಡೆಸೋರು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮೀಟಿಂಗ್ ಮಾಡಿಕೊಂಡು ಸಭೆ ಮಾಡಿಕೊಂಡು ಅವ್ರು ಹೇಳಿದ್ಕೆಲ್ಲ ಹ್ಞೂ ಅಂದ್ಕೊಂಡು ಹೋಗ್ತಾರೆ. ಯಾವುದೇ ರೀತಿಯ ಪ್ರಯೋಜನ ಈ ಬಾಳಟಕ್ಕೆ ಏನಕ್ಕೆ ನೀವು ಸಭೆಗಳು ನಡೆಸಬೇಕು ಅಲ್ವಾ? ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂಥ ಅಧಿಕಾರಿಗಳು, ಕಂಪನಿಗಳು ನಿಮ್ಮ ಮಾತೇ ಕೇಳ್ತಾರ ಅಂದಮೇಲೆ ನೀವು ಸಭೆ ಮಾಡಿದ್ರೆ ಏನು ಕಣ್ಣೋರು ಸಾಟ ಆಡ್ತಾ ಇದ್ದೀರಾ ನೀವು ರೈತರ ಮೇಲೆ? ಟಿವಿ ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ.